2025ನಲ್ಲಿ ಯಾವಾಗ ಶನಿ ಬಂದು ಕುಂಭದಿಂದ ಮೀನಕ್ಕೆ ಹೋಗ್ತಾರೋ ಆವಾಗ ದ ವಾರ್ ವಿಲ್ ಎಸ್ಕಲೇಟ್ ಆ್ಯಂಡ್ ಇಟ್ ವಿಲ್ ಗೋ ಟು ಥರ್ಡ್ ವರ್ಲ್ಡ್ ವಾರ್ ಸ್ಟೇಟಸ್ಗೆ ಹೋಗ್ತದೆ. ನಮಸ್ತೆ. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ಗುರು ಅಮರ ದೇವೋ ಭವ, ಓಂ ಅತ್ರಿ ಮಹರ್ಷಿ ದೇವೋ ಭವ, ಓಂ ಶ್ರೀ ಶಾರದಾ ಗಣಪತಿ ದೇವೋ ಭವ. ಸರ್, ಲಾಸ್ಟ್ ಟೈಮ್ ಪ್ರೋಗ್ರಾಮ್ ಮೇಲೆ ಕೆಲವೊಬ್ರು ವ್ಯೂವರ್ಸ್ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಆ ಕ್ವಶನ್ಸ್ ರಿಲೇಟೆಡ್ ಸ್ವಲ್ಪ ಡಿಸ್ಕಸ್ ಮಾಡೋಣ. ಆಯ್ತಪ್ಪ, ಮಾಡೋಣ. ಸರ್, ಋಷಿಗಳ ಬಗ್ಗೆ ನೀವು ಹೇಳ್ತಾ ಇರ್ತೀರಾ, ಸಪ್ತ ಋಷಿಗಳು, ಒಬ್ಬೊಬ್ರು ಋಷಿಗಳ ಮಹತ್ವ ಏನು ಸ್ವಲ್ಪ ತಿಳಿಸ್ಕೊಡಿ. ಅದು ಈ ಟೈಮ್ನಲ್ಲಿ ಮೊಬೈಲ್ನಲ್ಲಿ ಇಲ್ಲ ಈ ಒಂದು ಯೂಟ್ಯೂಬ್ನಲ್ಲಿ ಹೇಳೋದು ತುಂಬ ಕಷ್ಟ. ಒಬ್ರೊಬ್ರು ಒಂದೊಂದು ಚರಿತ್ರೆ ಇದೆ. ಅದು ತಿಳ್ಕೊಬೇಕಂದ್ರೆ ವೇದವ್ಯಾಸ ಮಹರ್ಷಿಗಳು 18 ಪುರಾಣಗಳು ಬರೆದಿರ್ತಾರೆ, ಮಹಾಪುರಾಣಗಳು. ಅದನ್ನು ಓದಿದ್ರೆ ಅದರಲ್ಲಿ ಒಂದೊಂದು ಋಷಿಗಳು ಕತೆ ಫುಲ್ ಬರ್ತದೆ. ಅದು ಅದನ್ನಲ್ಲಿ ಓದಿ ತಿಳ್ಕೊಳ್ಳಿ. ಅದನ್ನು ಇದನ್ನಲ್ಲಿ ಹೇಳೋಕ್ಕಾಗಲ್ಲ. ಇಟ್ ಈಸ್ ಎ ವಾಸ್ಟ್ ಒನ್. ಇನ್ನೊಂದು ಋಷಿ ಮೂಲ, ನದಿ ಮೂಲ ತಿಳ್ಕೊಬಾರ್ದು ಯಾರು. ಅದನ್ನು ಪಾಂಡರ್ ಮಾಡೋದು, ಅದನ್ನು ಅನಲೈಸ್ ಮಾಡೋದು ಮಾಡಬಾರ್ದು ಯಾರು. ಅದು ಒಂದು ಡಿವೈನ್ ಸೀಕ್ರೆಟ್. ಅದು ರಾವಣನ ಮಗಳು ಸೀತೆ ಅಂತ ಕರೀತಾರಲ್ಲ, ಅದು ಒಂದೊಂದು ಕಡೆ ಒಂದೊಂದು ಥರ ಹೇಳಿದ್ದಾರೆ. ಅದು ಆ್ಯಕ್ಚುಲ್ ಫ್ಯಾಕ್ಟ್ ನಮಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾವು ಹೇಳಿ ಇದು ಮಾಡೋದು ತಪ್ಪು. ಬಟ್ ಆ್ಯಕ್ಚುಲಾಗಿ ಏನಾಗ್ತದೆ ಅಂದರೆ, ತಾಯಿ ಮಹಾಲಕ್ಷ್ಮಿ ಬಂದು ಹುಟ್ಟುತ್ತಾರೆ. ಅವ್ರು ಏನಾಗ್ತಾರೆ, ಒಂದು ಕ್ಯಾಸ್ಕೆಟ್ನಲ್ಲಿ ಹಾಕಿ ಸಮುದ್ರಕ್ಕೆ ಬಿಟ್ಬಿಡ್ತಾರೆ. ಅದು ಬಂದು ಇಟ್ ಡ್ರಿಫ್ಟ್ಸ್ ಟು ಶ್ರೀಲಂಕಾ. ಅಲ್ಲಿ ಬಂದ ಮೇಲೆ ಅದು ರಾವಣನ ತಗೊಳ್ತಾರೆ. ಅವರು ಗುರು ಇದ್ದಾರಲ್ಲ, ಅವ್ರು ಕೇಳುವಾಗ ಅವ್ರು ಹೇಳ್ತಾರೆ, ಇದರಿಂದನೇ ನಿಂಗೆ ವಿನಾಶ ಆಗ್ತದೆ, ಈ ಮಗುವಿನಿಂದ, ಇದನ್ನು ನೀನು ಬಿಟ್ಬಿಡಂದ. ಸೊ ಅವ್ರು ಅದನ್ನು ತಿರ್ಗಾ ಸಮುದ್ರದಲ್ಲಿ ಬಿಟ್ಬಿಡ್ತಾರೆ. ಅದು ಅರಳ್ಕೊಂಡು ಹಂಗೆ ಬಂದು ನಮ್ಮ ಜನಕ ಮಹಾರಾಜ ಭೂಮಿಯವರೊಳಗೆ ಸೇರಿಕೊಂಡು ಅವರು ಅದನ್ನು ಪ್ಲವ್ ಮಾಡುವಾಗ ಅವ್ರಿಗೆ ಸಿಗ್ತದೆ ಆ ಮಗು. ಅದೇ ಮಗು ಸೀತಾ. ಆಕೆಯಿಂದನೇ ಇವ್ರಿಗೆ ವಿನಾಶ ಆಗೋದು. ಅವ್ರನ್ನ ಕಿಡ್ನಾಪ್ ಮಾಡಿ ತಗೊಂಡೋಗಿ ಈ gets destroyed. Okay. ಹೆಚ್ಚು ಕಡಿಮೆ ಅವರ ಮಗಳು ಅಂತಾನೆ. Yes, almost. ಸರ್, ತಿರುಪತಿ ವೆಂಕಟೇಶ್ವರನ ಗೋವಿಂದ ಅಂತ ಯಾಕೆ ಕರೀತಾರೆ? ಇಲ್ಲ, ಗೋ ಅಂದರೆ ಇದು ಏನು, ಗೋಗಳು. ವಿಂದ ಅಂದರೆ ಅದನ್ನು ಕಾಪಾಡೋವನು ಗೋವಿಂದ. ಶ್ರೀ ಕೃಷ್ಣ ಬಂದ್ಬಿಟ್ಟು ಹಿ ವಾಸ್ ಅ ಕವರ್ಡ್ ಆ್ಯಂಡ್ ಹಿ ವಾಸ್ ಟೇಕಿಂಗ್ ದ ಗೋವುಗಳು ಇದು ಮೇಯ್ಸೆಗೆ ತಗೊಂಡು ಹೋಗ್ತಾಯಿದ್ರು, ಕರ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಗೋ ಬಂದ್ಬಿಟ್ಟು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ. ಎಲ್ಲ ಮುಕ್ಕೋಟಿ ದೇವತೆಗಳೆಲ್ಲ ಅದನ್ನಲ್ಲಿದ್ದಾರೆ. ಸೊ ಅದಕ್ಕೆ ಕೃಷ್ಣ ಅದಕ್ಕೆ ಪ್ರಾಮುಖ್ಯ ಕೊಟ್ಟು ಅದನ್ನು ನಮಗೆ ಒಂದು ಎಕ್ಸಾಂಪಲ್ ಆಗಿ ತೋರಿಸ್ರು. ಇದನ್ನು ನೀವೆಲ್ಲ ಇದೇ ಥರ ನೀವು ಪೂಜೆ ಮಾಡಿ ಗೋವನ್ನ ಒಳ್ಳೇದಂತ. ಸೊ ಗೋವನ್ನ ಪಾಲಿಸೋನು ಗೋವಿಂದ. ಈಗ ಎಲ್ಲರೂ ತಿರುಪತಿಗೆ ಹೋದಾಗ ವೆಂಕಟೇಶ ಅನ್ನೋದ್ರ ಬದಲು ವೆಂಕಟೇಶನೂ ಒಂದೇ, ಶ್ರೀ ಕೃಷ್ಣನೂ ಒಂದೇ, ಎಲ್ಲ ಒಂದೇ, ಅಷ್ಟೇ, ಬೇರೆ ಏನಿಲ್ಲ. ಪ್ರಳಯದ ಬಗ್ಗೆ ಕಾಲಜ್ಞಾನದಲ್ಲಿ ಹೇಳಿರೋ ಮಾತುಗಳು ನಿಜಾನ? ಅದು ನೋಡಿ, ಒಬ್ರೊಬ್ರು ಒಂದೊಂದು ಥರ ಹೇಳಿದ್ದಾರೆ. ಅವ್ರಿಗೆ ಹೆಂಗೆ ಬಂತು ಅಂತ ನಮಗೆ ಗೊತ್ತಿಲ್ಲ ವಿಷಯಗಳು. ಬಟ್ ನಮ್ಮ ಗುರುಗಳು ಹೇಳಿರೋದು ಪ್ರಳಯ ಬಂದು ಖಂಡಿತ ಹಾಗೆ ಆಗ್ತದೆ. ಈ 2025ನಲ್ಲಿ ಯಾವಾಗ ಶನಿ ಬಂದು ಕುಂಭದಿಂದ ಮೀನಕ್ಕೆ ಹೋಗ್ತಾರೋ ಆವಾಗ ದ ವಾರ್ ವಿಲ್ ಎಸ್ಕಲೇಟ್ ಆ್ಯಂಡ್ ಇಟ್ ವಿಲ್ ಗೋ ಟು ಥರ್ಡ್ ವರ್ಲ್ಡ್ ವಾರ್ ಸ್ಟೇಟಸ್ಗೆ ಹೋಗ್ತದೆ. ಆವಾಗ ಶುರು ಆಗ್ತದೆ ಆ್ಯಕ್ಚುಲ್ ಡಿಸ್ಟ್ರಕ್ಷನ್. ಆ್ಯಂಡ್ ದ ಪಾಪ್ಯುಲೇಷನ್ ಆಫ್ ದ ವರ್ಲ್ಡ್ ವಿಲ್ ಬಿ ರೆಡ್ಯೂಸ್ ಟು 10 to 15%, 100%ನಿಂದ. ಆ್ಯಂಡ್ ಎ ನ್ಯೂ civilization will take place. A new Sanatana Dharma will be established by Bhagwan Kalki, who will come from Shambhala with a huge army commanded by Bhagwan Parshurama, who is the commander-in-chief of Kalki's army. Then he will come with Krupacharya, Ashwatthama and great ಆಚರರ್ಸ್ ಎಲ್ಲ ಬರ್ತಾರೆ. ಅವರು ಬಂದು ಅಧರ್ಮ ಎಲ್ಲೆಲ್ಲಿ ಇದೆಯೋ ಅದನ್ನೆಲ್ಲ ಧ್ವಂಸ ಮಾಡಿ ಸನಾತನ ಧರ್ಮನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇಟ್ ವಿಲ್ ಟೇಕ್ ಒಂದು 15-20 years ಆಗ್ತದೆ ಇದನ್ನು ಸರಿ ಮಾಡೋಕ್ಕೆ. ಒಂದು 10-15 years ನೀವು ಗ್ರೇಸ್ ಪೀರಿಯಡ್ ಇಟ್ಕೋಬೇಕು. ಇಟ್ ಈಸ್ ಎ ಪ್ರೊಸೆಸ್ ಅಲ್ವಾ ಇದು. ಎಲ್ಲರೂ ತಿಳ್ಕೊಂಡಂಗೆ ಇಮಿಡಿಯೇಟ್ ಡಿಸ್ಟ್ರಕ್ಷನ್ ಇರಲ್ಲ. ಇಟ್ ಈಸ್ ಎ ಪ್ರೊಸೆಸ್, ಇಟ್ ವಿಲ್ ಗೋ ಆನ್. ಎಲ್ಲ ಹೇಳಿದ್ದಾರೆ, ಎಲ್ಲ ಬಂದು ಅಲ್ಲಿಗೆ ಬರ್ತಿದೆ.
ಹೌದು ಹೌದು ಒಂದು ಲೆವೆಲ್. ಒಂದು ಲೆವೆಲ್ಗೆ ಬರ್ತದೆ ನಮ್ಮ ಭೂಲೋಕ. ಓಕೆ ಆವಾಗ ಸನಾತನ ಧರ್ಮ ಇರ್ತದೆ ಎಲ್ಲ ಕಡೆ. ಓಕೆ. ಮುಖೇಶ್ ವತ್ಸ್ ಅವರು ಯೂಟ್ಯೂಬ್ ಚಾನಲ್ ಒಂದು ರನ್ ಮಾಡ್ತಾ ಇದ್ದಾರೆ. ಇದನ್ನ ಅಲ್ಲ, ಅವ್ರು ಹೇಳೋದು ಕರೆಕ್ಟು. ಅವ್ರಿಗೆ ಹೆಂಗೆ ಇದು ಬರ್ತಾ ಇದೆ ಅಂದರೆ, ಅಮೆರಿಕಾದಲ್ಲಿ ದೇರ್ ಇಸ್ ಇಂಡಿಯನ್ ಒರಿಜಿನ್ ಲೇಡಿ ಇಸ್ ಎ ಸೈಕಿಕ್ ಇಸ್ ದೇರ್. ಶಿ ಈಸ್ ಸೆಕ್ಲೂಡೆಡ್. ಶಿ ಡಸಂಟ್ ಗೆಟ್ ಇನ್ ಟು ಪಬ್ಲಿಕ್ ಆರ್ ಇನ್ ಎನಿ ಟೈಪ್ ಆಫ್ ಕನೆಕ್ಷನ್ ವಿತ್ ಎನಿ ಒನ್. ಸೊ ಆ್ಯಂಡ್ ಶಿ ಡಸಂಟ್ ಟೇಕ್ ಕಾಲ್ಸ್. ಅವ್ರ ನಂಬರ್ ಯಾರಿಗೂ ಕೊಟ್ಟಿಲ್ಲ. ಸೊ ಶಿ ಆಲ್ಮೋಸ್ಟ್ ಶಿ ಕೀಪ್ಸ್ ಇನ್ ಮೆಡಿಟೇಷನ್ ಮೋಡ್. And she gets the information from the masters only, the rishis. So ಅದನ್ನ she communicates to ಮುಖೇಶ್ ವತ್ಸ್. ಅದನ್ನು ಅವ್ರು ಬಂದ್ಬಿಟ್ಟು ನಮಗೆ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಹೇಳ್ತಾರೆ ಅವರು. ಸೊ ಅದು ಸತ್ಯ. ವಾಟ್ ಎವರ್ ಶಿ ಈಸ್ ಟೆಲ್ಲಿಂಗ್, ಇಟ್ ಈಸ್ ರೈಟ್ ಫ್ರಮ್ ದ ರಿಷೀಸ್ ಮೌತ್. ಓಕೆ. It is they who are giving her the information and she is telling it, and Mukesh is giving to us. Everything will happen like that only. ಅವರು ಥರ್ಡ್ ವರ್ಲ್ಡ್ ವಾರ್ ಮತ್ತೆ ಎಲ್ಲ ಇವಾಗ ರೀಸೆಂಟಾಗಿ ಮುಖೇಶ್ ವತ್ಸ್ ಪಾರ್ಟ್ 3 ಬಂದಿದೆ. ಅದರಲ್ಲಿ ಹಿ ಹ್ಯಾಸ್ ಪ್ರೆಡಿಕ್ಟೆಡ್ ಅಬೌಟ್ ಭಗವಾನ್ ಕಲ್ಕಿ, ಥರ್ಡ್ ವರ್ಲ್ಡ್ ವಾರು, ಅಬೌಟ್ ವಾಟ್ ಆಲ್ ದ ರಿಲಿಜನ್ಸ್ ಹೆಂಗೆ ಆಗ್ತಿದೆ ಎಲ್ಲ. ಹಿ ಹ್ಯಾಸ್ ಗಿವನ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅಬೌಟ್ ಇಟ್. ಅವರು ಯೂಟ್ಯೂಬ್ ಚಾನಲ್ ಹೋಗಿ ನೋಡ್ಬೋದು ಎಲ್ಲರೂ. ಅದೆಲ್ಲ ಇಟ್ ಇಸ್ ಕರೆಕ್ಟ್. ಇಟ್ ಇಸ್ ಸರ್ ಭವಿಷ್ಯ ಮಾಲಿಕದಲ್ಲಿ ಹೇಳಿರೋ ಮಾತುಗಳು ಹೆಚ್ಚು ಕಡಿಮೆ ಎಲ್ಲ ಆಲ್ ರೋಡ್ಸ್ ಲೀಡ್ ಟು ರೋಮ್ ಥರ ಎಲ್ಲ ಪ್ರೆಡಿಕ್ಷನ್ಸ್ ವಿಲ್ ಕಮ್ ಟು ದ ಸೇಮ್ ಪಾತ್. ಸರ್ ಇನ್ನೊಬ್ರು ಕೇಳಿದ್ರು ಕೃಷ್ಣಮೂರ್ತಿ ಅನ್ನೋರು, ಮೆಡಿಟೇಷನ್ ಟೈಮ್ಗೆ ಅಂದ್ರೆ ಮೆಡಿಟೇಷನ್ ಮಾಡೋದಕ್ಕೆ ಯಾವ ಟೈಮ್ ಗುಡ್? ಅದಕ್ಕೆ ಬ್ರಹ್ಮಮುಹೂರ್ತ ಪರ್ಫೆಕ್ಟ್. ಬೆಳಗ್ಗೆ 3:30 5:30 ತನಕ ದಟ್ ಇಸ್ ಬ್ರಹ್ಮಮುಹೂರ್ತ. ಆ ಟೈಮ್ನಲ್ಲಿ ಮಾಡಿದ್ರೆ ಇಟ್ ವಿಲ್ ಹ್ಯಾವ್ 100% ರಿಸಲ್ಟ್. ಅದು ಮಿಸ್ ಮಾಡಿದ್ರೆ ಸಾಯಂಕಾಲ ಗೋಧೂಳಿ ಕಾಲ, ಟ್ವೆಲೈಟ್ ಪೀರಿಯಡ್ ಅಂತಾರೆ. ದಟ್ ಈಸ್ ಬಿಟ್ವೀನ್ ದ ಸನ್ಸೆಟ್ ಆ್ಯಂಡ್ ಮೂನ್ ರೈಸ್, 5:30 to 6:30 ಜನರಲಿ. ಅದು ನೀವು ನೋಡ್ಕೋಬೇಕು ಎವ್ರಿ ಡೇ, ಬಿಕಾಸ್ ಇಟ್ ವೇರೀಸ್. ಮಾರ್ನಿಂಗ್ ಇಸ್ ದ ಬೆಸ್ಟ್. ಅದು ಮಿಸ್ ಮಾಡಿದ್ರೆ ಈವ್ನಿಂಗ್ ಟ್ವೆಲೈಟ್ ಪೀರಿಯಡ್. ಸರ್ ಮಂತ್ರ ಪಠಣೆ ರಾಮ ಅಂತ ಹೇಳ್ಬೇಕಾ? ಈಗ ಒಬ್ಬೊಬ್ರು ಒಂದೊಂದು ರೀತಿ ಹೇಳ್ತಾರೆ. ದೇವಿ ನಾಮ ಹೇಳೋದ್ರಿಂದ ಏನ್ ಸಿಗುತ್ತೆ? ಈಗ ಸಾಯಿಬಾಬಾ ನಾಮ, ಓಂ ನಮಃ ಶಿವಾಯ, ಹನುಮಾನ್ ಚಾಲೀಸ್, ಒಂದೊಂದಕ್ಕೆ ಒಂದೊಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಇಟ್ ಹಸ್ ಗಾಟ್ ಇಟ್ಸ್ ಓನ್ ಪವರ್ ಅಂಡ್ ಇಟ್ ಹಸ್ ಗಾಟ್ ಇಟ್ಸ್ ಓನ್ ರಿಸಲ್ಟ್. ಇಟ್ ವಿಲ್ ಗಿವ್ ಫ್ರೂಟ್. ಯಾವ ಮಂತ್ರ ಹೇಳಿದ್ರೂ ಯು ಶುಡ್ ಟೆಲ್ ಇಟ್ ಫ್ರಮ್ ಶ್ರದ್ಧಾ, ಭಕ್ತಿ, ಏಕಾಗ್ರತೆ, ವಿತ್ ಹಂಬಲ್ನೆಸ್ ಆ್ಯಂಡ್ ಫ್ರಮ್ ದ ಹೃದಯ. ಆವಾಗಲೇ ಅದಕ್ಕೆ ಎಫೆಕ್ಟ್ ಇರೋದು. ಸುಮ್ಮನೆ ಏನೋ ರಾಮ ರಾಮ ಅಂದರೆ ಯು ವಿಲ್ ನಾಟ್ ಹ್ಯಾವ್ ಎನಿ ಎಫೆಕ್ಟ್ ಆಫ್ ಇಟ್. ಬಟ್ ಒನ್ಸ್ ಯು ಸೇ ರಾಮ, ಇಟ್ ಹ್ಯಾಸ್ ಗಾಟ್ ಏನು ಒಂದು 5% ಇರ್ಬೋದು ಬಾಯಿನಂತ ಹೇಳಿದ್ರೆ. ಮೈಂಡ್ನಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಪರ್ಸೆಂಟೇಜ್ ಇದೆ. ಬಟ್ ಮನಸ್ಸಿನಿಂದ ಹೇಳಿದ್ರೆ ದ ಫುಲ್ ಎಫೆಕ್ಟ್ ಆಫ್ ರಾಮ ಮಂತ್ರ ಯು ವಿಲ್ ಗೆಟ್. ಲೈಕ್ ದಟ್ ಓಂ ನಮಃ ಶಿವ ಆಗಲಿ, ಹನುಮಾನ್ ಚಾಲೀಸ ಆಗಲಿ, ದೇವಿ ಮಂತ್ರ, ಭುವನೇಶ್ವರಿ, ಓಂ ಹ್ರೀಂ ನಮಃ, ಈ ಥರ ಯಾವುದೇ ಹೇಳಿದ್ರೇನು ಅದು ಮನಸ್ಸಿನಿಂದ, ಹೃದಯದಿಂದ ನಾವು ಹೇಳಬೇಕು. ಆವಾಗ ಇಟ್ ಹ್ಯಾಸ್ ಗಾಟ್ ಫುಲ್ ಫ್ರೂಟ್ ಆಫ್ ಇಟ್.